ವಿಶ್ವ, ಈಗ ನಿಮ್ಮಪ್ಪ ಬಂದು ವಿಶ್ವ ಎಲ್ಲಿ ಅಂತ ಕೇಳ್ತಾರ, ನಾನು ಏನು ಉತ್ತರ ಹೇಳು ವಿಶ್ವ? ಯಾಕೋ ಹಿಂಗ್ ಮಾಡಿ ನೀನು ನಮ್ಮಿಬ್ಬರನ್ನು ಬಿಟ್ಟು ಹೋದಿಯಲ್ಲ? ಸರಿ ನಾನೀ ಮಾಡಿದ್ದು ಹಿಂಗ ಮಾಡೋದು? ಅಲೋ ಅಲೋ, ವಿದೇಶದಿಂದ ಇಲ್ಲಿ ಬಂದಿದ್ದು ಈ ಕೆಲಸ ಮಾಡ್ಕೊಳ್ಳಿಕ್ಕ, ಇಂಥ ಕೆಲಸ ಮಾಡ್ಕೊಳ್ಳಿಕ್ಕ ನೀನು? ವಿಶ್ವ, ನನ್ ಸೊಸೆ, ಹೇ ವಿಶ್ವ, ನನ್ ಸೊಸೆಯಲ್ಲಿ ಕಾಯ್ಲಿಕ್ಕತ್ತಳು. ನೀನ್ ಹೇಳ್ತೀನಿ, ನೀನ್ ಏನ್ ಹೇಳಿ ಬಂದಿ? ನೀನು ವಾಪಸ್ ಬರ್ತಿ ಅಂತ ಆಕೆ ಕಾಯ್ಲಿಕ್ಕತ್ತಳು. ವಿಶ್ವ, ಏನ್ ಹೇಳೋಣಪ್ಪ ಎಲ್ಲಾರ್ಗೂ? ನಾನು ಹಿಂಗೆ ಹೇಳಿರ್ಲಿದ್ದೇನ, ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇರ್ತದ, ನಾನು ನಿಂದ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ನಾನು ಹಿಂಗೆ ಹೇಳಿರ್ಲಿಲ್ಲ? ನನ್ನ ಮೇಲೆ ನಂಬಿಕೆ ಇರ್ಲಿಲ್ಲಲ್ಲ ನಿನಗ? ಹಿಂಗ ಮಾಡಿಯಲ್ಲೋ ವಿಶ್ವ. ರೊಕ್ಕದ ಸಮಸ್ಯೆ ಇತ್ತು ಅಷ್ಟೇನೋ ಮಗ? ನೋಡು, ಜೀವ ಇದ್ದಿದ್ರ ಆ ಸಾಲ ತೀರಿಸ್ಬೋದಾಗಿತ್ತು. ಜೀವನೇ ಕಳ್ಕೊಂಡ್ಬಿಟ್ಟಿಯಲ್ಲ. ಈಗ ನೀ ಖರೇನೆ ಸಾಲ್ಗಾರ ಆಗೋದಿ, ಸಾಲ ನೀ ಮುಟ್ಟಿಸ್ಲಿಲ್ಲ, ಹಂಗ ಹೊಟ್ಟೋದಿ, ನೀ ಖರೇನೆ ಸಾಲ್ಗಾರ ಅನ್ನಿಸ್ಕೊಂಡ್ಬಿಟ್ಟಿ ವಿಶ್ವ. ಮೋಸ ಮಾಡ್ಬಿಟ್ಟಿ ವಿಶ್ವ, ನೀನು ಮೋಸ ಮಾಡಿದಿ ನನ್ಗ. ಒಬ್ಬ ಮಗಂಗ ರಕ್ತ ಕೊಟ್ಟು ನಾವು ಅವನನ್ನು ಉಳಿಸ್ಕೊಂಡೆ ಅಂತ ಸಮಾಧಾನ ಪಟ್ಕೊಂಡೆ, ಆದ್ರೆ ಇಲ್ಲಿ ನೋಡಿದ್ರು ಇನ್ನೊಬ್ಬ ಮಗನ್ನ ಕಳ್ಕೊಂಡ್ಬಿಟ್ಟೆ. ಸರ್, ಇವರು ಆರ್ಯವರ್ಧನ್ ಮನೆಯವರಂತೆ, ಪ್ಲಾಸ್ಟಿಕ್ ಸರ್ಜರಿ ಮಾಡೋಕ್ಕೆ ಕನ್ಸೆಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಆ ಮಗನ ಉಳಿಸಿ ಈ ಮಗನ್ನ ಕರ್ಕೊಂಡು ಹೋಗ್ಬಿಟ್ಟಿಯ ತಾಯಿ? ನಾನು ನಿನಗೆ ಏನ್ ದ್ರೋಹ ಮಾಡಿನ ತಾಯಿ? ನನಗೆ ಯಾಕೆ ಶಿಕ್ಷೆ ಹೇಳ? ಮೇಡಮ್, ಇಬ್ರು ನಿಮ್ಮ ಮಕ್ಕಳ? ಐ ಮೀನ್ ಆರ್ಯವರ್ಧನ್ ಅವರು? ಮೇಡಮ್, ಆರ್ಯವರ್ಧನ್ ಅವ್ರಿಗೆ ಹೇಗಿದ್ರೂ ಪ್ಲಾಸ್ಟಿಕ್ ಸರ್ಜರಿ ಮಾಡಲೇಬೇಕು. ಇಬ್ರಿಗೂ ನೀವೇ ತಾಯಿ ಆಗಿರೋದ್ರಿಂದ ಕಳ್ಕೊಂಡಿರೋ ಮಗನ್ನ ಬದುಕಿರೋ ಮಗನಲ್ಲಿ ನೋಡೋದಕ್ಕೆ ಸಾಧ್ಯ, ಅದಕ್ಕೆ ಚಾನ್ಸಸ್ ಇದೆ. ಇದು ಅಡ್ವಾನ್ಸ್ಡ್ ಪ್ಲಾಸ್ಟಿಕ್ ಸರ್ಜರಿ, VCA ಅಂತ ಕರೀತಾರೆ, ವ್ಯಾಸ್ಕ್ಯುಲರ್ ಕಾಂಪೋಸಿಟ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಅಂತ. ಮೇಡಮ್, ನೀವು ಬನ್ನಿ, ನರ್ಸ್ ಕರ್ಕೊಂಬನ್ನಿ. ಬನ್ನಿ ಮೇಡಮ್, ಬನ್ನಿ ಮೇಡಮ್. ಮೇಡಮ್, ನೀವು ಕುತ್ಕೊಳ್ಳಿ. ಎರಡು 2010 ನಂತರ ಪ್ಲಾಸ್ಟಿಕ್ ಸರ್ಜರಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಈಗ ಸತ್ತೋಗಿರೋ ನಿಮ್ಮ ಮಗನ್ನ ಬದುಕಿರೋ ನಿಮ್ಮ ಮಗನಲ್ಲಿ ನೋಡ್ಬೋದು. ನೆದರ್ಲ್ಯಾಂಡಲ್ಲಿ ಇದೇ ಥರ ಇಬ್ಬರು ಮಕ್ಕಳು ಫೈರ್ ಆಕ್ಸಿಡೆಂಟಲ್ಲಿ ಸಿಕ್ಕಾಕೊಂಡ್ರು. ಅದರಲ್ಲಿ ಒಬ್ಬ ತೀರ್ಕೊಂಡ, ಇನ್ನೊಬ್ಬ ಫೈರ್ ಆಕ್ಸಿಡೆಂಟಲ್ಲಿ ಮುಖ ಸುಟ್ಟೋಯ್ತು. ತೀರ್ಕೊಂಡವನ ಮುಖನ ಇನ್ನೊಬ್ಬನ ಮುಖಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಲಾಯಿತು. ಇಲ್ಲೂ ಈಗ ಹಾಗೆ ಮಾಡ್ಬೋದು, ನೀವು ಒಪ್ಪಿಗೆ ಕೊಟ್ಟರೆ.
ನನಗೆ ಸಿಗ್ತಾನ ಅನ್ನೋ ಹಂಗಾದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ನನಗಿದು ಒಪ್ಪಿಗೆ ಅದ. ನಾನು ಎಲ್ಲಿ ಸಹಿ ಹಾಕ್ಬೇಕು ಹೇಳ್ರಿ, ನಾ ಹಾಕ್ಲಿಕ್ಕೆ ತಯಾರಿದ್ದೀನಿ. ನಾವು ಈಗಲೇ ಸರ್ಜರಿ ಪ್ರೊಸೀಜರ್ನ ಮಾಡ್ತೀವಿ. ಬಾಡಿನ ಹೊರಗಡೆ ಎಕ್ಸ್ಪೋಸ್ ಮಾಡಲ್ಲ. ಡಾಕ್ಟ್ರ, ಇಲ್ಲ ನೋಡ್ರಿ, ಈ ವಿಷಯನ ನೀವು ಯಾರಿಗೂ ಹೇಳಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಹೆಂಗೆ ತಗೊಳ್ತಾರೋ ನನಗೆ ತಿಳಿವಳ್ದು. ಈ ಸತ್ಯನ ನಿಮ್ಮ ಕಡೆನೇ ಇರಲಿ. ಕೈ ಮುಗಿದು ಕೇಳ್ಕೊತೀನಿ, ಯಾರಿಗೂ ಹೇಳಬೇಡ್ರಿ. ಆಯಿತು ಮೇಡಮ್. ಎಕ್ಸ್ಕ್ಯೂಸ್ ಮೀ. ಎಸ್. ವಿಶ್ವಾಸ್ ದೇಸಾಯಿ. ಆಪರೇಷನ್ ನಡೀತಿದೆ, ವೇಟ್ ಮಾಡಿ. ಒಳಗೋಣ, ಮನೆಯವ್ರು ಯಾರು ಇರ್ತಾರೆ. ಎಸ್, ಲೆಟ್ಸ್ ಗೋ. ವಿಶ್ವಾಸ್ ದೇಸಾಯಿ ಎಲ್ಲಿದ್ದಾರೆ? ವಿಶ್ವಾಸ್ ಅವ್ರ ತಾಯಿ. ಅಮ್ಮ ಪ್ಲೀಸ್ ಅಲ್ಬೇಡಿ ಮಾ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ವಿಶ್ವಾಸಿಗೆ ಎಲ್ಲಿದ್ದಾರೆ? ವಿಶ್ವಾಸ್ ನಮಗೂ ಫೋನ್ ಮಾಡಿದರು. ಬಿಸ್ನೆಸ್ಸಲ್ಲಿ ಇದೆಲ್ಲ ಸಹಜಮ್ಮ. ಸೋಲನ್ನು ನೋಡದೆ ಸಾಧಿಸಿರೋರು ಯಾರೂ ಇಲ್ಲ ಇಲ್ಲಿ. ನಾವು ಅವ್ರ ಹತ್ರ ಮಾತಾಡಿದ್ದೀವಿ. ನೀವೇನು ಭಯಪಡಕ್ಕೆ ಹೋಗ್ಬೇಡಿ. ವಿಶ್ವಾಸ್ ಎಲ್ಲಿದ್ದಾರಮ್ಮ? ಸರ್, ವಿಶ್ವಾಸ್ ದೇಸಾಯಿ ಮತ್ತು ಆರ್ಯವರ್ಧನ್ ಅವ್ರನ್ನ ಇಬ್ಬರನ್ನ ಆಪರೇಷನ್ ಥಿಯೇಟರ್ ಕಳ್ಸಾಯ್ತು. ಆಪರೇಷನ್ ಪ್ರೊಸೀಜರ್ ಶುರು ಮಾಡ್ಬೋದಲ್ವಾ ಸರ್? ದಿಸ್ ಈಸ್ ಕಾನ್ಫಿಡೆನ್ಷಿಯಲ್. ಮೇಡಮ್, ನೀವು ರೆಸ್ಟ್ ತಗೊಳ್ಳಿ, ಆಮೇಲೆ ನಿಮಗೆ ತಿಳಿಸ್ತೀನಿ. ಅಮ್ಮ, ಇಲ್ಲಿ ಏನು ನಡೀತಿದೆ? ಆರ್ಯವರ್ಧನ್ ಅವರು ಇಲ್ಲೇ ಇದ್ದಾರಾ? ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಅಮ್ಮ, ವಿಶ್ವಾಸು ಆರ್ಯವರ್ಧನ್ ಇಬ್ಬರು ನಮಗೆ ಬೇಕಾಗಿರೋರೆ. ಏನು ಆಪರೇಷನ್ ನಡೀತಾ ಇದೆ? ಡಾಕ್ಟರ್ ಏನೋ ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತಾ ಹೋದ್ರು. ಅಮ್ಮ ಏನಾಯಿತು? ನಮ್ಮಿಂದ ಏನಾರ ಸಹಾಯ ಆಗುತ್ತೆ ಅನ್ನೋದಾದ್ರೆ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಹೇಳಿ, ಏನಾಯಿತು? ನಾ ಕೈ ಮುಗಿದು ಕೇಳ್ಕೊಳ್ಳಿಕ್ಕತ್ತೀನಿ, ನೀವು ಇದನ್ನು ಯಾರಿಗೂ ಹೇಳಬೇಡ್ರಿ. ಆರ್ಯನು ನನ್ನ ಮಗನ, ಅವಂಗ ಅಪಘಾತ ಆಗ್ಯದ. ಆದ್ರ ಜೀವಕ್ಕೇನು ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳ್ಯಾರ. ಆದ್ರ ವಿಶ್ವ ಅಮ್ಮ, ವಿಶ್ವ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಯಾನ. ಬಿಟ್ಟು ಹೊಂಟೋದ. ವಿಶ್ವನ್ ಸಹಾಯ ಮಾಡ್ಲಿಕ್ಕೆ ನಾನು ಆರ್ಯನ ಬರ್ಲಿಕ್ಕೆ ಹೇಳಿದ್ದೆ. ಅವ ಬರ್ಬೇಕಾದ್ರ ಅಪಘಾತ ಆಗೋತು. ಆದ್ರ ಅವನ್ ಸಾಕಿದ್ದ ಇದು ಪುಣ್ಯನೋ ಏನೋ
ಅವ ಉಳ್ಕೊಂಡಾನ. ಆದ್ರ ಅವನ್ ಮುಖಕ್ಕೆ ಪೆಟ್ಟಾಗಿ ಅವನ್ ಮುಖ ಕಳ್ಕೊಂಡ್ಯಾನ. ಇಬ್ರಿಗೂ ನೀವೇ ತಾಯಿ ಆಗಿರೋದ್ರಿಂದ ಕಳ್ಕೊಂಡಿರೋ ಮಗನ್ನ ಬದುಕಿರೋ ಮಗನಲ್ಲಿ ನೋಡೋದಕ್ಕೆ ಸಾಧ್ಯ. ಡಾಕ್ಟರ್ ಹೇಳಿದ್ದಕ್ಕ ನಾವು ಒಪ್ಕೊಂಡಿನಿ. ನಾನು ಕಳ್ಕೊಂಡಿದ್ ಮಗನ್ನ ಇನ್ನೊಬ್ಬ ಮಗನಲ್ಲಿ ನೋಡ್ಲಿಕ್ಕೆ ನಾನು ಸ್ವಾರ್ಥಿಯಾಗಿನಿ. ಆದ್ರೆ ಇಲ್ಲಿ ಕೇಳ್ರಿ, ಇದನ್ನ ನೀವಿನ್ ಯಾರಿಗೂ ಹೇಳ್ಬೇಡ್ರಿ. ಎಲ್ರೂ ನನ್ನನ್ನ ಕೀಳಾಗ್ ಕಾಣ್ಬೋದು ಏನೋ, ನನಗೇನು ತೋಚೋಲ್ದಾಗ್ಯದ. ಅದಕ್ಕ ಇದನ್ನ ನೀವು ಯಾರಿಗೂ ಹೇಳ್ಬೇಡ್ರಿ. ಅಲ್ಲಿ ನನ್ನ ಮಗ ವಿಶ್ವಾಸನ್ ಮುಖ ಹೊತ್ತು ಆಚೆ ಬರೋವ ಆರ್ಯವರ್ಧನ. ಪ್ಲೀಸ್ ಅಳಬೇಡಿ. ಇದು ಖಂಡಿತ ಸ್ವಾರ್ಥ ಅಲ್ಲ. ತಾಯಿಯಾಗಿ ನೀವೇನು ಮಾಡಬೇಕು ಅದನ್ನೇ ಮಾಡ್ತಾ ಇದ್ದೀರಾ. ವಿಶ್ವಾಸ ಹೀಗೆ ಮಾಡ್ಕೋಬಾರ್ದಾಗಿತ್ತು, ಆರ್ಯವರ್ಧನ್ ಹೀಗಾಗಬಾರ್ದಾಗಿತ್ತು. ಆದರೆ ಏನು ಮಾಡೋದು, ಆಗಿದ್ದಾಗೋಯ್ತಲ್ಲ. ಅಮ್ಮ, ಅವರಿಬ್ಬರು ಮಾತ್ರ ನಿಮ್ಮ ಮಕ್ಕಳಲ್ಲಮ್ಮ. ನಮ್ಮ 3 ಜನನೂ ನಿಮ್ಮ ಮಕ್ಕಳಂತ ಅಂದ್ಕೊಳ್ಳಿ. ಖಂಡಿತವಾಗ್ಲೂ ನಾವು ಈ ವಿಚಾರನ ಯಾರಿಗೂ ಹೇಳೋದಿಲ್ಲ. ಇಟ್ಸ್ ಅ ಪ್ರಾಮಿಸ್. ಇದನ್ನು ಯಾರಿಂದ ಮುಚ್ಚಿಟ್ರು ಆರ್ಯವರ್ಧನ್ ಅವರಿಂದ ಮುಚ್ಚಿಡೋದಕ್ಕಾಗಲ್ಲ. ಅವ್ರಿಗೆ ಮುಂದೆ ಪ್ರಜ್ಞೆ ಬಂದಾಗ ಅವರು ಕನ್ನಡಿಲಿ ವಿಶ್ವಾಸ ದೇಸಾಯಿನ ನೋಡ್ಕೋತಾರೆ. ಸೊ ಈ ಪ್ಲಾಸ್ಟಿಕ್ ಸರ್ಜರಿ ವಿಚಾರನ ಅವ್ರಿಗೆ ನಾವು ಹೇಳಲೇಬೇಕು. ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಮತ್ತು ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ನಡೆದಂತಹ ಅಪಘಾತದಲ್ಲಿ ಖ್ಯಾತ ಬಿಸಿನೆಸ್ ಟೈಕೂನ್ ಆರ್ಯವರ್ಧನ್ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಈಗಷ್ಟೇ ಕೇಳಿ ಬರ್ತಾ ಇದೆ. ರಸ್ತೆ ಅಪಘಾತದಲ್ಲಿ ಅವರು ತೀವ್ರವಾದ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾರೆ ಎನ್ನಲಾಗ್ತಿದೆ. ತೀವ್ರವಾಗಿ ಗಾಯಗೊಂಡ ಆರ್ಯವರ್ಧನ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಅವರನ್ನು ಉಳಿಸಿಕೊಳ್ಳಕ್ಕೆ ಆಗಲಿಲ್ಲ ಅನ್ನೋದು ಈಗಷ್ಟೇ ನಮಗೆ ಸಿಕ್ಕಿರೋ ಮಾಹಿತಿ. ದೇಶವೇ ಮೆಚ್ಚಿದ ಬಿಸಿನೆಸ್ ಮೆನ್ ಶಾಶ್ವತ ನಿದ್ರೆಗೆ ಶರಣು. ಇನ್ನು ಈ ಬಗ್ಗೆ ಹೊಸ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್. ಆರ್ಯವರ್ಧನ್ ಅವರ ಸಾವಿನ ಬಗ್ಗೆ ಮತ್ತಷ್ಟು ವಿಚಾರಗಳು ಈಗಷ್ಟೇ ಹೊರ ಬರ್ತಿದ್ದಾವೆ. ಖ್ಯಾತ ಉದ್ಯಮಿ ಆರ್ಯವರ್ಧನ್ ಅವರ ಮರಣದ ವಿಚಾರದಲ್ಲಿ ಅದು ಸಾಧಾರಣ ಆಕ್ಸಿಡೆಂಟ್ ಅಲ್ಲ, ಬದಲಾಗಿ ಕೊಲೆ ಎನ್ನಲಾಗ್ತಿದೆ. ಖ್ಯಾತ ಉದ್ಯಮಿ ಆರ್ಯವರ್ಧನ್ ಮೇಲೆ ಕೊಲೆ ಯತ್ನ ಮಾಡಲಾಗಿದೆ. ಆರ್ಯ, ಪ್ರಿಯದರ್ಶಿನಿ, ಆರ್ಯನ್ಗೇನಾಯ್ತು? ಏನಿದು? ಆರ್ಯನ್ಗೇನಾಯ್ತು? ಏನಾಯ್ತು ಆರ್ಯನ್ಗೆ? ಅನು ಏನಾದ್ರೂ ಈ ಸುದ್ದಿ ನೋಡಿದ್ರೆ, ಅಯ್ಯೋ ದೇವ್ರೆ. ಇಲ್ಲ ಅಮ್ಮ, ಏನು ತೊಂದರೆ ಇಲ್ಲ ಅಲ್ವಾ? ಇದು ಹೇಗೆ ಸಾಧ್ಯ ವೇದಾಂತ್? ಇಷ್ಟು ಬೇಗ ಯಾರು ನ್ಯೂಸ್ ಕೊಟ್ಟಿದ್ದು? ಆರ್ಯವರ್ಧನ್ ಇನ್ನೂ ಬದುಕಿದ್ದಾರೆ, ಪ್ಲಾಸ್ಟಿಕ್ ಸರ್ಜರಿ ನಡೀತಾ ಇದೆಯಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಆದರೆ ಆಪರೇಷನ್ ಆದ ನಂತರ ಎಲ್ಲರಿಗೂ ಕಾಣೋದು ವಿಶ್ವಾಸ್ ದೇಸಾಯಿ ಅವ್ರ ಮುಖ.
ಸತ್ತಿರೋದು ವಿಶ್ವಾಸ ದೇಸಾಯಿ ಇರ್ಬೋದು, ಆದರೆ ಜನಗಳಿಗೆ ಅದನ್ನು ಹೇಗೆ ನಂಬಿಸ್ತಾರೆ? ನಾನು ಒಂದ್ಸಲ ಕಮಿಷನರ್ ಹತ್ರ ಮಾತಾಡ್ತೀನಿ. ಬೆಂಗಳೂರು ಮತ್ತು ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ನಡೆದಂತ ಅಪಘಾತದಲ್ಲಿ ಖ್ಯಾತ ಬಿಸ್ನೆಸ್ ಟೈಕೂನ್ ಆರ್ಯವರ್ಧನ್ ಅವರು ಸಾವಿನಪ್ಪಿದ್ದಾರೆ. ಏನಾಗ್ತಿದೆ? ನ್ಯೂಸ್ ಅಲ್ಲಿ ಏನನ್ನ ತೋರಿಸ್ತಿದ್ದಾರೆ? ಏನಾಗಿಲ್ಲ ತಾನೆ? ನನಗೆ ಗೊತ್ತಿಲ್ಲ ಪುಷ್ಪ, ನಾನು ಈಗಷ್ಟೇ ಆಸ್ಪತ್ರೆಗೆ ಬಂದೆ. ಈ ಸುದ್ದಿ ಅನುಗ್ ಗೊತ್ತಾಗಬಾರ್ದು. ಹೇಗಾದರೂ ನೀವೇ ಇದನ್ನ ಅವಳಿಂದ ಮುಚ್ಚಿಡಿ. ಅಮ್ಮ, ಅಳಿಯದ್ರಿಗೆ ಮಾತ್ರ ಏನಾಗಿಲ್ಲ ತಾನೆ? ನ್ಯೂಸಲ್ಲಿ ಏನೇನೋ. ಪುಷ್ಪ ಅವರೇ, ನೀವು ಈ ರೀತಿ ಚರಪಡಿಸಿದ್ರೆ ಅನು ಗೊತ್ತಾಗೋಗುತ್ತೆ. ದಯವಿಟ್ಟು ನನ್ನ ಮಾತು ಕೇಳಿ. ಈಗಿಂದೀಗಲೇ ನೀವೆಲ್ಲರೂ ನಮ್ಮನೆಗೆ ಹೊರಟೋಗಿ. ನಾನು ಇಲ್ಲಿ ಸ್ಥಿತಿಯೆಲ್ಲ ತಿಳ್ಕೊಂಡು ನಾನು ಆಮೇಲೆ ಫೋನ್ ಮಾಡ್ತೀನಿ. ಮೊದಲು ನೀವೆಲ್ಲ ನಮ್ಮ ಮನೆಗೆ ಹೊರಡಿ. ಸರಿ ಅಮ್ಮ. ಮೇಡಮ್ ಒಬ್ಬರೇ ಟೆರೆಸ್ ಮೇಲೆ ಬಂದು ಆರ್ಯ ಸರ್ ಜೊತೆ ಮಾತಾಡ್ತಿರೋ ಹಾಗಿದೆ. ಅನು, ಅನು, ಏನಮ್ಮ? ಅನು, ಪುಷ್ಪ ಅವರೇ, ಏನ್ರಿ ಅದು ನ್ಯೂಸು? ಬಂದ ನ್ಯೂಸಲ್ಲಿ ಹೇಳ್ತಿರೋದೆಲ್ಲ ನಿಜನಾ? ನಿಮ್ಮ ಕೈ ಮುಗಿತೀನಿ. ಈ ವಿಷಯದ ಬಗ್ಗೆ ಅನುಗೇನು ಗೊತ್ತಿಲ್ಲ. ನೀವು ಏನು ಹೇಳಬೇಡಿ, ನಾವು ಹೇಳ್ಕೊಂತೀವಿ. ಏನಮ್ಮ? ಏನು ಏನ್ ಕರ್ತಿದ್ದ? ಬೆಂಗಳೂರು ಮತ್ತು ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ನಡೆದಂತ ಅಪಘಾತದಲ್ಲಿ ಖ್ಯಾತ ಬಿಸ್ನೆಸ್ ಟೈಕೂನ್ ಬೈಲಿ ಅಲ್ಲ ಬೈಲಿ ನಡಿ ಹೊರಡ್ಬೇಕು ನಾವು. ಎಲ್ಲಿಗಮ್ಮ? ಅನು, ನಿಮ್ಮ ಅತ್ತೆಯವರು ಫೋನ್ ಮಾಡಿದ್ರು. ಪ್ರಿಯದರ್ಶಿನಿಯವರು ಮತ್ತು ನಿಮ್ಮ ಅತ್ತೆಯವರು ನಿಮ್ಮನೆಗೆ ಬರ್ತಾರಂತೆ. ನಮ್ಮನ್ನೆಲ್ಲ ಅಲ್ಲಿಗೆ ಬರಕ್ಕೆ ಹೇಳಿದ್ರು. ಅವ್ರು ಬರ್ತಿದಾರಂತ? ಇದೇನ್ ಸಡನ್ ಆಗಿ? ಇರಿ, ನಾ ಕಾಲ್ ಮಾಡಿ ಕೇಳ್ತೀನಿ. ಅನು, ಬೇಡ ಬೇಡ ಬೇಡ. ಯಾಕಪ್ಪ? ನಿನ್ನ ಸರ್ಪ್ರೈಸ್ ಆಗಿ ಕರ್ಕೊಂಬರಕ್ಕೆ ಹೇಳಿದ್ರು ಕಣೆ. ನೀನೇ ಫೋನ್ ಮಾಡಿದ್ರೆ ಹೇಗೆ? ನಡಿ, ಬೇಗ ಹೋಗೋಣ. ಅದ್ ಸರಿ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ನಾನು ಟೆನ್ಷನಾ? ಇಲ್ಲ. ಅಲ್ಲ, ನಿಮ್ಮ ಅಳಿಯಂದ್ರು ಅಮ್ಮನ ನೋಡೋದಕ್ಕೆ ಹೋದ್ಮೇಲೆ ನಂಗೊಂದು ಕಾಲು ಮಾಡಿಲ್ಲ ನೋಡಿ. ಈಗ ಅವ್ರು ಬರೋದಕ್ಕಿಂತ ಮುಂಚೆ ನಾವು ರಾಜನಂದಿನಿ ವಿಲಾಸಕ್ಕೆ ಹೋಗ್ಬೇಕಾ? ಆಗಲ್ಲಮ್ಮ, ನಿಮ್ಮ ಅಳಿಯಂದ್ರು ಜಾಸ್ತಿ ಆಯ್ತು. ನಾನು ಅವ್ರ ಮುಖ ನೋಡಲ್ಲ, ಹೋಗು. ಅನು, ಏನೇ ಮಾತು ನಿಂದು? ಏನೂ ಆಗಲ್ಲ, ಏನೂ ಆಗಿರೋದು ಇಲ್ಲ. ಏನೂ ಆಗಿರೋದಿಲ್ವಾ? ಯಾರಿಗೆ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ನಿಂತ್ಕೋಬೇಡ ಅನು. ನಡಿ, ಹೋಗೋಣ.
ಬಂಗಾರ ನಡಿ ಹೊರಡೋಣ. ನಾ ಹಿಂಗೆ ಬರಲಾ? ನಾ ಹೋಗಿ ರೆಡಿ ಆಗ್ತೀನಿ.